ನಮಸ್ಕಾರ ರೀ ಎಲ್ಲಾ ಮಾಲಕ್ ಮಂದಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ. ಇನ್ ಅಡ್ವಾನ್ಸ್ ನೀವ್ ಎಲ್ಲಾರು ಖುಷಿಯಾಗಿರ್ರಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನ್ರಿ. ಹಿಂಗೆ ನಿಮ್ ಸಪೋರ್ಟ್ ನಮ್ ಮ್ಯಾಲ್ ಹಿಂಗೆ ಇರ್ಲಿ ಅಂತಂದು ಕೇಳ್ಕೋತೀನ್ರಿ. ಇವತ್ ಎಲ್ಲಿ ಬಂದಿವಪ್ಪ ಅಂತಂದ್ರಿ, ವಾರ್ಡ್ ನಂಬರ್ 26ರ ಡ್ಯೂಟಿಗೇರಿ ಗಲ್ಲಿಯಲ್ಲಿರುವ ವಿಂಗ್ಸ್ ಪ್ರೀ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಂದೇವ್ರಿ. ಕಳೆದ 4 ವರ್ಷಗಳಿಂದ ರೀ ಸತತವಾಗಿ ಈ ಶಾಲೆಯವರು ಫುಡ್ ಫೆಸ್ಟಿವಲ್ ಅನ್ನು ಆಚರಣೆ ಮಾಡ್ಕೋತ ಬರ್ಲಿಕತ್ತಾರ್ರಿ. ಬರ್ರಿ, ವೆರೈಟಿ ಫ್ಲೇವರ್ಫುಲ್ ನಾನಾ ತರ ಅಗದಿ ಹಾಟ್ ಸ್ಪೈಸಿ ಕೂಲ್ ಥಂಡಾ ಗರಂ ಏನೇನ್ ತಿನ್ನು ಪದಾರ್ಥವ ನೋಡುನಂತ ಹಂಗೆ ಚಟ್ಪಟ ಅವು ಏನೇನವ್ರ ಎಲ್ಲ ತಿಂದು ನಿಮಗೂ ಏನದಲ್ಲ ತಿಂದು ತೋರಿಸ್ತೀನಂತ ಬರ್ರಿ. ವಿಂಗ್ಸ್ ಪ್ರೀ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ದವರು ಒಂದು ಅವಕಾಶ ಮಾಡಿಕೊಟ್ಟಂಗೆ ರೀ ತಾಯಂದ್ರಿಗೆ. ನೋಡ್ರಿ, ಸಣ್ಣ ಮಕ್ಕಳಿಗಂತೂ ಮನ್ಯಾಗ ಅಡಿಗೆ ಮಾಡಿ ತಿನ್ನಿಸ್ತಿರ್ತಾರ್ರಿ. ಇಂಥದೊಂದು ಫುಡ್ ಫೆಸ್ಟಿವಲ್ ಆರ್ಗನೈಸ್ ಮಾಡಿ ಏರ್ಪಾಟ್ ಮಾಡಿ ಏನದಲ್ಲ ಇದ್ರೊಳಗ ತಾಯಂದ್ರಿಗೋಸ್ಕರ ಭಾಗಿಯಾಗ್ಲಿಕ್ಕೆ ಮುಕ್ತ ಅವಕಾಶ ಇಟ್ಟಿರ್ತಾರ್ರಿ. ಮತ್ತು ಅವ್ರ ತಾಯಂದ್ರೂ ಸಹ ಇಲ್ಲಿ ತಮ್ಮ ಟ್ಯಾಲೆಂಟ್ ತೋರಿಸ್ಬೋದು, ಮತ್ತು ತಮ್ಮ ಕೈ ಛಳಕ ತೋರಿಸ್ಬೋದು, ಕೈ ರುಚಿ ತೋರಿಸ್ಬಹುದು. ರುಚಿಕರವಾಗಿ ತಿನ್ನೋ ಪದಾರ್ಥ ಮಾಡ್ಕೊಂಡ್ ಬಂದು ಇಲ್ಲಿ 4 ಮಂದಿಗೆ ಏನದಲ್ಲ ತಿನ್ಲಿಕ್ಕೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡಬಹುದು. ತಮ್ಮ ಹೆಸರು? ಸುಪ್ರಿಯಾ ಜೋಶಿ. ಸ್ಕೂಲ್ ಹೆಸರು? ಆಸಮ್. ಅಂದರೆ ಇವತ್ತು ಏನು ನಡೆದಿದೆ ಮೇಡಮ್ ಇಲ್ಲಿ ವಿಶೇಷವಾಗಿ? ಫುಡ್ ಫೆಸ್ಟಿವಲ್ಸ್ ಪ್ರತಿ ವರ್ಷನೂ ಕೂಡ ನಡೀತದೆ ಏನ್ರಿ? ಪ್ರತಿ ವರ್ಷ ಇಲ್ಲಿ ನೀವು ಎಲ್ಲಿ ಏನು ಭಾಗವಹಿಸಿರಿ? ನಾ ಖಾರ ಸಂಗತಿ ಮಾಡಿ ಸ್ಟಾಲ್ ಹಚ್ಚಿದ್ದೀರಾ? ಹಾಂ ಸರ್. ಹ್ಯಾಂಗ್ ಪ್ಲೇಟ್ ಮೇಡಮ್? ಅಂದರೆ ಒಂದು ಪಾಕೆಟ್ ಮಾಡೀನಿ, ಒಂದು ಪಾಕೆಟ್ 10 ರೂಪೀಸ್ ಒಂದು ಪಾಕೆಟ್. ಓಕೆ. ಈ ಫುಡ್ ಫೆಸ್ಟಿವಲ್ ಬರೀ ಅಭೂತಪೂರ್ವ ಕಾರ್ಯಕ್ರಮ. ಇದು ನೋಡ್ಲಿಕ್ಕೆ ಕೂತ್ರೆ ಒಂದು ಜಾತ್ರೆ ಸಂಭ್ರಮ ಇಲ್ಲಿ ಕಾಣಿಸ್ತದೆ. ಎಲ್ಲ ರೀತಿಯಿಂದ ನೋಡ್ಲಿಕ್ಕೆ ಎಲ್ಲ ಕಡೆ ತಿರುಗಾಡಿ ನೋಡ್ಬೋದು. ವಿವಿಧ ನಮೂನೆಯ ವಿವಿಧ ಪದಾರ್ಥಗಳನ್ನು ಮಾಡಿ ತಂದಿಟ್ಟಿದ್ದಾರೆ. ಭಾಳ ಚಂದ ಅನ್ನಿಸ್ತದೆ. ಅಗದಿ ರುಚಿಕಟ್ಟವಾದ, ಸ್ವಚ್ಛವಾದ, ರುಚಿಯಾದ ತಿಂಡಿ ತೀರ್ಥಗಳು. ಈ ಖಾದ್ರಿ ಅವರು ಭೇಳ್ಪುರಿ, ಪಾನಿಪುರಿ ಅದ್ಭುತ ಅದ. ಇದು ಯಾವ ಏರಿಯಾದಾಗ ಐತ್ರಿ? ಯಾವ ಏರಿಯಾ ಇದು? ಇದು ಡ್ಯೂಟಿಗೇರಿಗಲ್ಲಿ ವಾರ್ಡ್ ನಂಬರ್ 26 ಈ ಕಾರ್ಯಕ್ರಮ ಮಾಡ್ಯಾರ ಶಾಲೆಯವರು. ಇಂಥ ಕಾರ್ಯಕ್ರಮ ಎಲ್ಲ ಶಾಲೆಗಳೊಳಗೂ ಆಗ್ತಾ ಇರ್ಬೇಕು. ನಿಮ್ಮ ಹೆಸರು? ಹನುಮಂತರಾವ್ ಕುಲಕರ್ಣಿ. ಇನಾಮ ಹೇಳ್ರಿ. ನನ್ನ ಹೆಸರು ಮಾಧುರಿ ಜೋಶಿ ಅಂತ, ಬಿಜಾಪುರ. ನನ್ನ ಮನೆ ಇಲ್ಲೇ ಓದ್ತಾಳೆ. ಹುಡುಗರಿಗೆ ಖುಷಿ ಅನಿಸ್ತದ. ನಾವು ಹೆಣ್ಮಕ್ಳು ಬರೀ ಕಿಚನ್ ಒಳಗೆ ಇರ್ತೀವಿ, ಸ್ವಲ್ಪ ನಮಗೂ ಸ್ವಲ್ಪ ಚೇಂಜ್ ಆಗ್ತದೆ. ಇಲ್ಲಿ ಏನು ಹಚ್ಚಿದ್ದಾರೆ ಮೇಡಮ್ ಇವತ್ತು? ಏನಿದೆ ಇವತ್ತು? ಫುಡ್ ಫೆಸ್ಟಿವಲ್ ಇದೆ. ಯಾವ ಸ್ಕೂಲಿಂದ? ಆಸಮ್ ವಿಂಗ್ಸ್ ಪ್ರೈಮರಿ ಸ್ಕೂಲ್. ಎಲ್ಲಿದೆ ಇದು ಡ್ಯೂಟಿಗೇರಿಗಲ್ಲಿ. ಇವತ್ತು ನೀವು ಯಾವ್ದು ಸ್ಟಾಲ್ ಹಚ್ಚಿದ್ದೀರಾ? ನಾವು ಪಾಪ್ಕಾರ್ನ್ ಪಾನ್. ಪಾಪ್ಕಾರ್ನ್ ಹ್ಯಾಂಗ್ ಬಂದ್ರಿ?
10 ರೂಪಾಯಿಗಳು 10 ರೂಪಾಯಿ ಎಲ್ಲಿ ಮತ್ತು ಅದು 10 ರೂಪಾಯಿಗಳು. ಸ್ವೀಟ್ ಎಲ್ಲಿ ಏನ್ರಿ ಅದು ಸ್ವೀಟ್ ಪಾನ್ ಸ್ವೀಟ್ ಕುಲಕರ್ಣಿ ಅಂತ ಹೇಳಿ, ಶ್ರುತಿ ಗಿರೀಶ್ ಕುಲಕರ್ಣಿ ಅಂತ ಹೇಳಿ, ನಾವು ಇದೇ ಏರಿಯಾದಲ್ಲೇ ಇರೋದು. ಆಸಮ್ ವಿಂಗ್ಸ್ ಪ್ರೀ ಪ್ರೈಮರಿ ಸ್ಕೂಲ್ನಲ್ಲಿ ನನ್ನ ಮಗಳು ಓದ್ತಾ ಇದ್ದಾಳೆ, ದಿಶಾ ಕುಲಕರ್ಣಿ ಅಂತ ಹೇಳಿ. ಇಲ್ಲಿ ಪ್ರತಿ ವರ್ಷವೂ ಫುಡ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ವಿವಿಧಮಯ ತಿಂಡಿ ತಿನಿಸುಗಳು ಇಲ್ಲಿ ಮಾಡ್ತಿದ್ದಾರೆ. ಎಲ್ಲ ಥರ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದ, ತಿನ್ಲಿಕ್ಕೆ ಸಿಗ್ತದ, ನೀವು ಟ್ರೈ ಮಾಡ್ಬೋದು. ಪ್ರತಿ ವರ್ಷವೂ ಇಲ್ಲಿ ಇದು ಮಾಡ್ತಾರ, ಚಲೋ ಮಾಡ್ತಾರ. ಇದರಿಂದ ನಮಗೆ ಎಂಕರೇಜ್ ಸಿಗ್ತದ. ಹೀಗಾಗಿ ನಾವು ಸ್ಪೋರ್ಟಿವ್ ಆಗಿ ಏನಂತಾರೆ ಮುಂದೆ ಹೋಗ್ಲಿಕ್ಕೆ ನಮಗೂ ಉತ್ಸಾಹ ಬರ್ತದೆ. ಒಂದು ರೀತಿಯಿಂದ ಎಲ್ಲ ರೀತಿ ವೈವಿಧ್ಯಮಯ ತಿಂಡಿ ತಿನಿಸ ನೋಡ್ತೀವಿ, ಜನಗಳು ನೋಡ್ತೀವಿ, ವ್ಯಾಪಾರ ನೋಡ್ತೀವಿ. ಅದರಿಂದ ಎಷ್ಟು ಲಾಭ ನುಕ್ಸಾನ ಎಲ್ಲನೂ ತಿಳ್ಕೊತೀವಿ. ಇದು ಪ್ರತಿ ವರ್ಷ ಕಂಟಿನ್ಯೂ ಆಗ್ತಿರ್ತದೆ. ಇಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾರ. ನೀವು ಸಾಧ್ಯ ಆದ್ರೆ ಬಂದು ಇಲ್ಲಿ ಭೇಟಿ ಆಗ್ಬೋದು ಸ್ಕೂಲಿಗೆ. ಪಾಟೀಲ್ ಪ್ರತಿ ವರ್ಷದಿಂದ ಚೆನ್ನಾಗಿ ಮಾಡ್ತೀವಿ. ಈ ವರ್ಷ ಚೆನ್ನಾಗಿದೆ ಮತ್ತೆ ಚೆನ್ನಾಗಿ ನಡೀತಿದೆ. ಬರೋ ವರ್ಷ ಮಾಡ್ತೀವಿ ಇದೇ ತರ. Very good evening. So the principal of Awesome Wings Primary School. So every year we used to conduct this food festival in order to invoke the ability of the students to learn them business skills, to know about the credit and debit and how the business is being developed and how they are going to attract the customers, and even with their nutrient elements, by eating which food they are going to get which nutrient. So to make them aware of all those things, we are conducting this food festival every year. So this is our 7th year food festival. Earlier we were having pre-KG. Now this year we have got the permission till 8th standard. So we are running from nursery to 8th standard. We are running the school, and it is purely English medium. And each and every, even from the nursery kid, they have been participated in this event, and they are selling their product with a full enthusiasm. So hope the motto of this event is about to develop, to inculcate the abilities and to learn, to give them the business skills and motor skills. So every year we used to organize this event. Thank you. कितने पेरेंट्स लगाए आज स्टॉल? Near about 45 parents have been participated. How many stalls? More than 30 stalls are there, including fruit chat, fruit custard. We have organized with a healthy to snacks voucher. So even there is a pani puri, bhel, kachori, fruit chat is there, custard is there, even shirkurma is there. So that they should get all the nutrients along with the twist of snacks. All types or foods are a very reasonable rate or also? No, it is reasonable and reliable. Means parents can purchase it with their the starting price is minimum 5 rupees. It goes up to 20 rupees. Okay. Thank you. Thank you. ಹಂಗೆ ಲೈಕ್ನು ಮಾಡ್ಕೋತಿರ್ರಿ, ಶೇರ್ನು ಮಾಡ್ಕೋತಿರ್ರಿ, ಕಮೆಂಟ್ನು ಮಾಡ್ಕೋತಿರ್ರಿ. ನಿಮ್ ಸಪೋರ್ಟ್ ಬಾಳ ಮುಖ್ಯ ಅದ ರೀ ನಮಗ. ಎಲ್ಲಾ ಮಾಲಕ್ ಮಂದಿ ಸಬ್ಸ್ಕ್ರೈಬ್ ಮಾಡೋದ್ ಮರಿಬ್ಯಾಡ್ರಿ. ಮತ್ ಭೇಟಿಯಾಗೋಣಂತ್ರಿ ಮುಂದಿನ ವಿಡಿಯೋದಾಗ್ರಿ.